ಪಂಚಗಂಗಾ ಮತ್ತು ಕೃಷ್ಣಾ ನದಿಗಳ ಸಂಗಮವಾಗಿರುವಂತಹ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಶಿರೋಳ್ ತಾಲೂಕಿನ ನರಸಿಂಹಡಿ ಗ್ರಾಮದಲ್ಲಿ ನಾನು ಇರುವಂಥದ್ದು. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರುವುದು ಕೃಷ್ಣೆ ಹಬ್ಬರ ದಿನದಿಂದ ದಿನಕ್ಕೆ ಇಲ್ಲಿ ಮುಂದುವರಿತಾ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಏನು ಒಂದು ಮಳೆ ಸುರಿತಾ ಇರುವಂಥದ್ದು, ಈ ಒಂದು ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ಇಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ನನ್ನ ಬಲಬದಿಯ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಕರ್ನಾಟಕದ ಜೋಗುಳ ಗ್ರಾಮಕ್ಕೆ ಮತ್ತು ಮಹಾರಾಷ್ಟ್ರದ ಏನು ನರಸಿಂಹಡಿ ಗ್ರಾಮದ ಇವೆರಡು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಕೆಳ ಹಂತದ ಸೇತುವೆ. ಇನ್ನು 3 ಅಡಿಯಷ್ಟು ನೀರು ಏರಿಕೆ ಆದರೆ ಕೆಳ ಹಂತದ ಸೇತುವೆ ಸಹ ಇಲ್ಲಿ ಸಂಪೂರ್ಣವಾಗಿ ಬಂದಾಗುತ್ತೆ. ಇದರಿಂದಾಗಿ ಸಾರ್ವಜನಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತೇಳಿ ಈಗಾಗಲೇ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮೇಲ್ಹಂತದ ಸೇತುವೆಯನ್ನು ಸಹ ಒಂದು ಕಡೆ ನಿರ್ಮಾಣ ಮಾಡಿರುವಂಥದ್ದು. ನನ್ನ ದೇವಸ್ಥಾನದ ಆವರಣದಲ್ಲಿ ಸಹ ನೋಡ್ತಾ ಇರ್ಬೋದು. ಕೃಷ್ಣೆ ಏನಂತಂದರೆ ಈ ಒಂದು ದೇವಸ್ಥಾನ ನರಸಿಂಹಡಿ ಏನು ದತ್ತ ಮಂದಿರದ ಈ ನರಸಿಂಹಡಿಯ ದೇವಸ್ಥಾನದಲ್ಲಿ ಸಾಕಷ್ಟು ರೀತಿಯಲ್ಲಿ ಕೃಷ್ಣೆಯ ನೀರು ಇಲ್ಲಿ ಹರಿದು ಬರುವಂಥದ್ದು. ಗರ್ಭಗುಡಿಯ ನುಗ್ಗುದಕ್ಕೆ ಕೇವಲ ಏನು 1 ಅಡಿ ಮಾತ್ರ ಇಲ್ಲಿ ಬಾಕಿ ಇರುವಂಥದ್ದು. ಈ ಒಂದು ಹಿನ್ನೆಲೆ ಅಂದರೆ ಇಲ್ಲಿ ಭಕ್ತರು ಏನಂತಂದರೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಹಾಗೂ ತಮ್ಮ ಇಷ್ಟಾರ್ಥಗಳನ್ನ ಇಲ್ಲಿ ಬೆಳಕಾಗ್ತಾ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಮಳೆ ಮತ್ತು ಕೃಷ್ಣಾ ನದಿಯಲ್ಲಿ ಏನು ನೀರು ಗಣನೀಯವಾಗಿ ಏನು ಏರಿಕೆ ಆಗ್ತಾ ಇದೆ, ಈ ಒಂದು ಹಿನ್ನೆಲೆ ಅಂದರೆ ಭಕ್ತರ ಗಣನೀಯವಾಗಿ ಇಲ್ಲಿ ಇಳಿಮುಖ ಸಹ ಆಗ್ತಾ ಇರುವಂಥದ್ದು. ದೇವಸ್ಥಾನಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು, ನೀರು ಸಹ ಸಾಕಷ್ಟು ರೀತಿಯಲ್ಲಿ ಪ್ರಮಾಣದಲ್ಲಿ ನುಗ್ತಾ ಇರುವಂಥದ್ದು. ದೇವಸ್ಥಾನದಲ್ಲಿ ನೀರಿನಿಂದಾಗಿದ್ದರೆ ಭಕ್ತರು ಏನಂತಂದರೆ ಮೊಳಕಾಲಿನಷ್ಟು ನೀರು ಇದ್ದರೂ ಸಹ ಇಲ್ಲಿ ದೇವಸ್ಥಾನಕ್ಕೆ ತಮ್ಮ ಈ ಒಂದು ಸರತಿ ಸಾಲಿನಲ್ಲಿ ದೇವರ ದರ್ಶನವನ್ನು ಸಹ ಪಡೆದುಕೊಳ್ಳುವಂಥ ದೃಶ್ಯಗಳನ್ನು ಸಹ ನಾವು ಇಲ್ಲಿ ನೋಡ್ತಾ ಇರುವಂಥದ್ದು. ಇದಷ್ಟೇ ಅಲ್ಲದೆ ಇನ್ನೂ ಸಹ 3 ರಿಂದ 4 ದಿನಗಳಾಗುವಷ್ಟು ಮಳೆ ಇದೆ ಅಂತೇಳಿ ಮಹಾರಾಷ್ಟ್ರದ ಹವಾಮಾನ ಇಲಾಖೆ ಸಹ ಇಲ್ಲಿ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಶಾಂತ್ ಸತ್ಯ, ಅಶ್ವವೇಗ ನ್ಯೂಸ್, ಮಹಾರಾಷ್ಟ್ರ.